ದುನಿಯಾ ವಿಜಿ ಏನು ಅಭಿನಯ ಮಾಡಿದರೆ ಅದ್ರ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರ ಬಗ್ಗೆ ಎಲ್ಲ ತಿಳಿದಿರ್ತಕ್ಕಂಥದ್ದೇ. ಇವತ್ತು ಏನು ಒಂದು ಮಾಸ್ಟರ್ ಲಾರ್ಡ್ ಮಾಸ್ಟರ್ ಲ್ಯಾಂಡ್ ಲಾರ್ಡ್ ಅಂತ ಏನು ಒಂದು ಮೂವಿ ಮಾಡಿದರೆ ಅದು ಕನ್ನಡ ತುಂಬಾ ಅರ್ಥಗರ್ಭಿತವಾಗಿದೆ. ಯಾಕೆಂದ್ರೆ ಹೊಲ ಹುಳುವನೆ ಒಡೆಯ ಅಂತ ಆ ಕಾಲದಲ್ಲಿ ಇತ್ತು. ಯಾರು ಒಬ್ಬ ಯಜಮಾನ ಹಳ್ಳಿ ಪ್ರದೇಶದಲ್ಲಿರ್ತ ಅವನು ಮುಷ್ಟಿಯಲ್ಲಿರ್ತಿತ್ತು ಎಲ್ಲ ಜಮೀನು. ಆ ಜಮೀನನ್ನ ಯಾವ ರೀತಿ ತಗೋಬೇಕು ಅನ್ನೋ ಚಿತ್ರೀಕರಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಏನು ಒಂದು ವಿದ್ಯಾಭ್ಯಾಸ ಯಾವ ರೀತಿ ಕೊಟ್ರೆ ಒಂದು ಹಳ್ಳಿ ಗ್ರಾಮ ಒಬ್ಬ ವಿದ್ಯಾರ್ಥಿ ಒಬ್ಬ ಎಜುಕೇಶನ್ ಪಡೆದ್ರೆ ಏನಾಗುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಯಾಕೆಂದ್ರೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಹಳ್ಳಿಗೆ. ಒಂದು ಭೂಮಿ ಒಂದು ಎಕರೆ 2 ಎಕರೆ ಇದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ರೈತನಿಗೆ. ಅಥವಾ ಒಬ್ಬ ಹಳ್ಳಿ ಪ್ರದೇಶದಲ್ಲಿ 1 ಎಕರೆ ಇದ್ರೂ ಅವನು ತುಂಬಾ ಚೆನ್ನಾಗಿರ್ತಾನೆ. ಹಾಗೆ ಒಂದು ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಏನು ನಿರ್ಮಾಪಕರು ಇದ್ದಾರೆ ಅವರು ನನಗೆ ತುಂಬಾ ಪರಿಚಯ ಇದ್ದರು. ಸಾರಥಿ ಮೂವಿ ಮಾಡುವಾಗಲಿಂದಲೂ ಸಹ ನನಗೆ ಪರಿಚಯ ಇದ್ರು. ಇವತ್ತು ಈ ಚಿತ್ರೀಕರಣ ತುಂಬಾ ಚೆನ್ನಾಗಿ ಮಾಡಿದರೆ ಅದರೊಳಗೂ ವಿಜಯ ಅಭಿನಯ ಹೇಳಲಿಕ್ಕೆ ಅದು ಇನ್ನೂ ಬಹಳ ಚೆನ್ನಾಗಿ ಬಂದಿದೆ. ಅವ್ರ ಅಭಿನಯ ಈ ಕರ್ನಾಟಕದ ಜನತೆಗೆ ಏನು ಕೊಟ್ಟಿದ್ದಾರೆ ಅಭಿನಯ ಅನ್ನೋದನ್ನ ಎಲ್ಲರೂ ಕಲಾವಿದ ಅಂದ ತಕ್ಷಣ ಎಲ್ಲರೂ ಕಲಾವಿದರಾಗಕ್ಕಾಗಲ್ಲ. ಅವರಲ್ಲಿ ಆದ ಒಂದು ಒಳಗಡೆ ಒಂದು ಶಕ್ತಿ ಇರ್ತದೆ, ಕಲಾವಿದನ ಶಕ್ತಿ. ಆ ಕಲಾವಿದನಿಗೆ ಜಾತಿ ಇಲ್ಲ. ಆ ಜಾತಿ ಇಲ್ಲ ಅನ್ನೋದನ್ನ ತೋರಿಸಿರೋದೇ ನಮ್ಮ ಲ್ಯಾಂಡ್ ಏನಿದೆ ಅದು ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಯಾಕೆಂದ್ರೆ ಮಾತಾಡೋರಿಗೆ ತುಂಬಾ ಈಸಿ ಆಗ್ತಾ ಇತ್ತು. ಇವತ್ತು ಈ ಮೂವಿ ನೋಡಿ ನಾನು ತುಂಬಾ ನಮ್ಮ BGS ಸಂಸ್ಥೆ ಏನಿದೆಯೋ ಆ ಸಂಸ್ಥೆಯಿಂದ ಎಲ್ಲರೂ ಬಂದು ಇವತ್ತು ನೋಡಿದ್ದಾರೆ. ಈ ಸಂಸ್ಥೆ ಅದೇ ರೀತಿ ಏನು ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಮಾಡೋದೇ ನಮ್ಮ ಕರ್ನಾಟಕ ಜನತೆಗೆ ಬೇಕಾಗಿರ್ತಕ್ಕಂಥದ್ದು. ಯಾವುದೇ ಮೂವಿ ಬಂದ್ರು ಯಾವುದೋ ಕನ್ನಡ ತೆಲುಗು ಹಿಂದಿ ಇಲ್ಲಿಯ ಮಲಯಾಳಂ ಎಲ್ಲ ಹೋಗ್ತಾರೆ. ಇವತ್ತು ಕನ್ನಡಕ್ಕೋಸ್ಕರ ಮುಡುಪಾಗಿಟ್ಟು ಇವತ್ತು ಹಳ್ಳಿ ಜನಕ್ಕೋಸ್ಕರ ಏನ್ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ದುನಿಯಾ ವಿಜಯ ತೋರಿಸಿದ್ದಾರೆ. ಅವ್ರಿಗೆ ಈ ಚಿತ್ರ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಪರಮ ಪೂಜ್ಯ ಶ್ರೀ ನಮ್ಮ ಶೇಖರನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಾನು ಈ ಸಿನಿಮಾವನ್ನ ಯಾಕೆ ಮಾಡಿದೆ, ಏನಕ್ಕೆ ಮಾಡಿದೆ ಅನ್ನೋದಕ್ಕೊಂದು ಉದಾಹರಣೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ. ಇವತ್ತು ಯಾವುದೇ ಒಂದು ವರ್ಗಕ್ಕಾಗಲಿ ಅಥವಾ ಒಂದು ಜನಾಂಗಕ್ಕಾಗಲಿ ಒಂದು ಪಂಗಡಕ್ಕಾಗಲಿ ಈ ಸಂವಿಧಾನ ರೂಪಿಸಿಲ್ಲ. ಇವತ್ತು ಈ ಒಂದು ಸಂವಿಧಾನ ಮಾಡಿರೋದ್ರಿಂದ ಈ ಒಂದು ಕರ್ನಾಟಕದ ಒಬ್ಬ ಮಣ್ಣಿನ ಮಗ ಕೆಂಪುಕೋಟೆಯ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಆಯ್ತು. ಇವತ್ತು ಏನು ನಮ್ಮ ಗಾಣಿಗ ಸಮಾಜದ ಒಬ್ಬ ನರೇಂದ್ರ ಮೋದಿಜಿಯವರು ನಮ್ಮ ಅತ್ಯುನ್ನತ ಒಬ್ಬ ಪ್ರಧಾನಮಂತ್ರಿ ಇವತ್ತು ಆಗ್ಬೇಕಾದ್ರೆ ಈ ಒಂದು ಸಂವಿಧಾನ ಕಾರಣ. ಆದ್ರಿಂದ ಈ ಸಂವಿಧಾನಕ್ಕೆ ಒತ್ತು ಕೊಟ್ಟು ಇದು ಯಾವುದೇ ಒಂದಲ್ಲ. ತಮ್ಗೆಲ್ರಿಗೂ ಗೊತ್ತಿದೆ, ಬಡವರು ಎಲ್ಲಾ ಜನಾಂಗದಲ್ಲಿದ್ದಾರೆ. ಲಿಂಗಾಯತ್ ವೀರಶೈವರಲ್ಲಿದ್ದಾರೆ, ಬ್ರಾಹ್ಮಣರಲ್ಲಿದ್ದಾರೆ, ಆಮೇಲೆ ಒಕ್ಕಲಿಗರಲ್ಲಿದ್ದಾರೆ, ಕುರುಬ ಎಲ್ಲ ವರ್ಗದ ಸಮುದಾಯದವರು ಇದ್ದಾರೆ. ಅದು ದೌರ್ಜನ್ಯಕ್ಕೊಳಗಾದ ಶೋಷಣೆಗೊಳಗಾದವರ ಒಂದು ಅಸ್ತಿತ್ವದ ಒಂದು ಈ ಸಂವಿಧಾನದ ಶಿಲ್ಪಿ ಮಾಡಿರೋಂತ ಒಂದು ಸಂವಿಧಾನದ ಆಶಯಕ್ಕೋಸ್ಕರ ಈ ಒಂದು ಸಿನಿಮಾ ಮಾಡಿದೆ. ನಾನೇ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ತುಳಿತಕ್ಕೊಳಗಾದವರ ಧಮನಿಯರ ಒಂದು ಶೋಷಣೀಯ ಕಥೆ ಇವತ್ತು ಈ ಒಂದು ಇದರಲ್ಲಿ ನಮ್ಮ ದುನಿಯಾ ವಿಜಯ್ ಅವರು ಒಂದು ಅಮೋಘವಾದ ಪಾತ್ರವನ್ನು ಮಾಡಿದ್ದಾರೆ. ಇವತ್ತು ಇದರಲ್ಲಿ ಯಾಕೆ ನಾವು ಹೆಚ್ಚು ಒತ್ತು ಕೊಟ್ಟಿದೀವಿ ಅಂದ್ರೆ ವಿದ್ಯಾವಂತರು ಇವತ್ತೇನು ಮಚ್ಚಿಡಿಯ ಬದಲಿಗೆ ಸ್ಟ್ರೇಟ್ ಹಿಡೀರಿ, ಬಳಪ ಹಿಡೀರಿ ಅಂತ ಒಂದಾದರೆ ಇನ್ನೊಂದು ಇವತ್ತೇನು ನಾವು ಹಿಂದಿಗಡೆ ನಮ್ಮ ಊರುಗಳ ಕಡೆ ನೋಡ್ತಾ ಇರ್ತೀವಿ. ಇವತ್ತು ಎಲ್ಲ ಒಂದು ದಬ್ಬಾಳಿಕೆ ದೌರ್ಜನ್ಯಕ್ಕೊಳಗಾದವರಿಗೆ ಒಂದು ಸ್ಥಾನ ಸಿಗ್ಲಿ ಅಂತ ಇವತ್ತು ನಾನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರಲ್ಲ, ಆ ಒಂದು ಅಧ್ಯಕ್ಷರಾದಂತ ಕಾಲದಲ್ಲಿ ನಾನು ಅವರ ಒಡನಾಟಿಯಾಗಿದ್ದೆ. ಅವತ್ತು ಒಂದು 94ನೇ ಇದು ನಮ್ಮ ಅಸೆಂಬ್ಲಿ ಸಂದರ್ಭದಲ್ಲಿ ಈ ಒಂದು ಕೆನೆ ಪದರ ಒಂದು ಸೃಷ್ಟಿ ಮಾಡಿ ಈ ಸಂವಿಧಾನದ ಆಶಯದಲ್ಲಿ ಏನು ನಮ್ಮ ಇವತ್ತು ಹಿಂದುಳಿದವರು ಇರ್ತಾರೆ, ಒಂದು ಅಂದ್ರೆ BCMA ಕುರುಬರು ಇರ್ಬೋದು, ಆಚಾರ್ಯರು ಇರ್ಬೋದು, ಅಕ್ಕ ಸಾಲಿಗಾರ ಇರ್ಬೋದು, ಪ್ರತಿಯೊಬ್ರು ನಾನೇನೇ ಕೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಮೀಸಲಾತಿ ಸಿಗಬೇಕು ಅಂತ ಹೇಳಿ ಆ ಒಂದು ಕ್ಯಾಬಿನೆಟ್ ಅಲ್ಲಿ ದೇವೇಗೌಡ ದೇವರು ಮುಖ್ಯಮಂತ್ರಿ ಆಗಿರ್ತಾರೆ, ಸಿದ್ದರಾಮಯ್ಯ ದೇವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅವಾಗ ಒಂದು ಕರಡು ನೀತಿ ತಂದ್ರು.
ಪ್ರತಿಯೊಬ್ಬರಿಗೂ ಮುಸಲ್ಮಾನರಿಗೂ ಸಹ ಒಂದು ಇದು ಸಿಗ್ಲಿ, ಆಶಯ ಸಿಗ್ಲಿ, ಅವ್ರಿಗೂ ಒಂದು ಇವತ್ತು BCMA ಅಂತ ಮಾಡಿದಕ್ಕೋಸ್ಕರ ಎಲ್ಲಾ ವರ್ಗದವರಿಗೂ ಅವತ್ತೊಂದು ಮೀಸಲಾತಿ ಸಿಕ್ಕಿದ್ರಿಂದ ಚುನಾವಣೆಗೆ ನಿಲ್ಲಕ್ಕಾಯ್ತು. ಇವತ್ತೇನಾದ್ರೂ ಈ ಸಂವಿಧಾನ ಇಲ್ಲ ಅಂದಿದ್ರೆ ಬಲಾಢ್ಯರು ಇವತ್ತೇನು ಟಾಟಾ ಬಿರ್ಲಾ ಅಂತವರೇ ಇವತ್ತು ಪ್ರಧಾನಮಂತ್ರಿಗಳಾಗೋದಾಯ್ತು, ಮುಖ್ಯಮಂತ್ರಿಗಳಾಗಬೇಕಾಯ್ತು. ಆದ್ರಿಂದ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾನು ಏನಕ್ಕೆ ಈ ಒಂದು ಸಿನಿಮಾ ಮಾಡಿದೆ ಅಂದ್ರೆ, ಇವತ್ತೆಲ್ಲ ನನಗೆ ಕೇಳಿದ್ರು, ಅಲ್ಲಪ್ಪ ಇದೊಂದು ಅವಾರ್ಡ್ ಸಿನಿಮಾ ಇದ್ದಂಗಿದೆ, ಯಾರಾದ್ರೂ TS ನಾಗಾಭರಣ ಅವರು, ಸೀತಾರಾಮ್ ಅವರು ಅಥವಾ ಗಿರೀಶ್ ಕಾಸರವಳ್ಳಿ ಅವರು ಅಂತ ಮಾಡಂತ ಸಿನಿಮಾ ಬರೇ ಒಂದು 20 ಲಕ್ಷ 25 ಲಕ್ಷದಲ್ಲಿ ಒಂದು ಕಾದಂಬರಿ ಆದ ಒಂದು ಚಿತ್ರ ಮಾಡ್ತಿದ್ರು, ಅವಾರ್ಡ್ ಬರೋದು, ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಬರೋದು, 25 ಲಕ್ಷ ಸಬ್ಸಿಡಿ ಸಿಗೋದು. ಅಂತ ಸಿನಿಮಾನ ಇಂಥ ಒಂದು ದುಸ್ಸಾಹಸ ಕೈ ಹಾಕಂಡ ಅಂತ ಹೇಳಿ ನನಗೆ ಹಿರಿಯ ಪತ್ರಕರ್ತರು, ವಿಮರ್ಶಕರು ಸುಮಾರು ಜನ ಫೋನ್ ಮಾಡಿದ್ದಾರೆ. ನಾವು ಗಣೇಶ್ ಕಾಸರಗೋಡು ಅವರು ಹೇಳಿದ್ರು ನನಗೆ, ನೀನು ನನ್ನ ಸ್ಟುಡಿಯೋಗೆ ಬರಬೇಕು, ನಾನು ಹೇಳಿದಾಗ ಬರಬೇಕು, ನಿನ್ನ ಎಂತ ಧೈರ್ಯಶಾಲಿ, ಎಂತ ಇದು. ಈಗಾಗಲೇ ಬಂದು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಅವರು ಸಹ ಹೇಳಿದ್ರು, ಇದು ಯಾವುದೇ ಒಂದು ಪಂಗಡಕ್ಕೆ ಸೀಮಿತ ಅಲ್ಲ. ಈ ಕೋಲಾರದಲ್ಲಿ ನನಗೆ ಫೋನ್ ಮಾಡಿದ್ರು, ಏನ್ರಿ ಅಂತ ಕೇಳಿದ್ರು. ನಾನು ಹೇಳಿದೆ, ಸ್ವಾಮಿ ತಪ್ಪದು, ಎಲ್ಲಾ ಜನಾಂಗ ರೆಡ್ಡಿಗಳಲ್ಲೂ ಇದ್ರಿ, ನಾವು ಒಕ್ಕಲಿಗರಲ್ಲೂ ಇದ್ದಾರೆ, ಎಲ್ಲ ಬಡವರು ಇದ್ದಾರೆ, ತುಳಿತಕ್ಕೊಳಗಾದವರ, ಶೋಷಿತರ ಪರವಾಗಿ ಧ್ವನಿ ಎತ್ತಂತ ಒಂದು ಈ ಒಂದು ಸಂವಿಧಾನದ ಆಶಯಕ್ಕೋಸ್ಕರ ನಾನು ಈ ಸಿನಿಮಾ ಮಾಡಿದ್ದೀನಿ. ಬನ್ನಿ ಸಿನಿಮಾ ನೋಡಿ, ಸಿನಿಮಾದಲ್ಲಿ ಯಾವ್ಯಾವ್ದಿದೆ ಕಂಟೆಂಟ್ ಇದೆ. ಉಮಾಶ್ರೀ ಅವರ ಅಭಿನಯ ಇದೆಯಲ್ಲ, ತಾಯಿ ಮಗರ ಸೆಂಟಿಮೆಂಟು ನೋಡೋದು ಅದ್ಭುತ. ಅದೇ ರೀತಿ ನಮ್ಮ ರಾಜ್ಬಿ ಶೆಟ್ಟಿ ಅವರು ಎಂತ ಅಮೋಘವಾದ ನಟನೆ ಮಾಡಿದ್ದಾರೆ. ಇವತ್ತು ಇದು ಎಲ್ಲ ಒಂದು ಏನು ಅಂತಾರೆ, ಬರೇ ಪ್ರಶಸ್ತಿಗೋಸ್ಕರ ಅಥವಾ ಮಾಮೂಲಿ ಅವಾರ್ಡ್ಗೋಸ್ಕರ ಮಾಡಿದ್ರೆ ಅಥವಾ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡಿದ್ರೆ ಇವತ್ತು ಇವ್ರ ಅಭಿನಯ ತೋರ್ಸಕ್ ಆಗ್ತಿರಲ್ಲ. ದುನಿಯಾ ವಿಜಯ್ ಸರ್ ಅವರು ಹಿಂದೆಲ್ಲ ಮಾಡಿದ್ದಾರೆ, ಬೇರೆ ಬೇರೆ ರೀತಿ ಮಾಡಿದ್ದಾರೆ. ಇವತ್ತು ಇಂಥ ಒಂದು ಅವ್ರದ್ದು ನನ್ನಲ್ಲಿ ಈ ತರ ಕಲೆ ಇದನ್ನು ತೋರ್ಸ್ಬೇಕಾದ್ರೆ ಇವತ್ತು ಈ ತರ ಬೃಹದಾಕಾರವಾಗಿ ಮಾಡಿದಕ್ಕೋಸ್ಕರ ಬಂತು. ಅದೇ ರೀತಿ ನಮ್ಮ ಜಡೇಶ್ ಅವರು ಮಾಡಿದ್ರು, ಹಿಂದೆ ಗುರು ಶಿಷ್ಯರು ಮಾಡಿದ್ರು, ಒಂದೇ ಅವರ ಒಂದು ಕಾಟೇರ ಕತೆ ಬರ್ದಿದ್ರು. ಬಟ್ ಅವರ ಒಂದು ಶೈಲಿ ಯಾವ ರೀತಿ ಮಾಡಬಹುದು ಅಂತ ತೋರ್ಸೋದಕ್ಕೆ ಇಂಥ ಒಂದು ಅದ್ಭುತವಾದ ಸಿನಿಮಾ ಮಾಡಿದಕ್ಕೆ ಸಾಧ್ಯ ಆಯ್ತು. ಆ ಒಬ್ಬ ನಿರ್ದೇಶಕನ ಹೆಸರು ರಾಜ್ಯಾದ್ಯಂತ ಹಬ್ತದೆ. ಅದೇ ರೀತಿ ನಮ್ಮ ರಾಜ್ಬಿ ಶೆಟ್ಟಿ ಅವರು ಮಾಡಿದ್ರು, ನಮ್ಮ ರಚಿತಾ ಮೇಡಮ್ ಅವರು ಇವತ್ತು ನೀವು ನೋಡಿದಿರ, ಅವ್ರನ್ನೆಲ್ಲ ಬೇರೆ ಲುಕ್ಕಲ್ಲಿ ನೀವು ನೋಡ್ತಾ ಇದ್ರಿ ಇದುವರೆಗೂ. ಯಾವ ತರ ಅಂದ್ರೆ ಗ್ಲಾಮರಸ್ ಅಲ್ಲಿ. ಇವತ್ತು ಒಬ್ಬ ಹಳ್ಳಿಗಾಡಿನ ಒಬ್ಬ ಹೆಣ್ಣು ಮಗಳು, ಇವತ್ತು ನಾನು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಊರಲ್ಲಿ ನಾವು ವ್ಯವಸಾಯ ಮಾಡಿದಾಗ ಕಣ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಒತ್ತಿಗೆ ಅವರು ತಲೆಗೆ ಪೇಟ ಸುತ್ಕೊಂಡು ಕಡಿ ಮಾರ್ಕೆ ಸೀರೆ ಉಟ್ಕೊಂಡು ಇವತ್ತು ಕೆಲಸ ಮಾಡ್ತಿದ್ರು. ಅದೆಲ್ಲ ನನಗೆ ಮರುಕಳಿಸ್ತಾ ಇದ್ದೆ. ನಾನು ಅದಿಷ್ಟೇ ಕೇಳ್ಕೊಳ್ಳೋದು, ಇವತ್ತು ಈ ಒಂದು ಸಿನಿಮಾದಲ್ಲಿ ಎಲ್ಲಾ ರೀತಿಯ ಕಂಟೆಂಟ್ಗಳಿದೆ. ವಿದ್ಯೆಗೆ ಒತ್ತು ಕೊಟ್ಟಿದ್ದೀವಿ, ಸಂವಿಧಾನಕ್ಕೆ ಒತ್ತು ಕೊಟ್ಟಿದ್ದೀವಿ. ಆಮೇಲೆ ತಾವು ಎಲ್ಲರೂ ಸಂಗೀತ ಕೇಳಿದಿರ. ಇವತ್ತು ಈ ಒಂದು ಸಂಗೀತ ಸಂಯೋಜಕರು ಅಜನೀಶ್ ಲೋಕನಾಥ್ ಅವರು, ಇವತ್ತು ತಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಈ ಪ್ರಪಂಚದಾದ್ಯಂತ ಅವ್ರು ಕಾಂತಾರ ಮಾಡಿದ್ಮೇಲೆ ವರ್ಲ್ಡ್ ವೈಡ್ ಫೇಮಸ್ ಆಗಿರೋಂಥವ್ರು ಅವರು ಸಹ. ಆಮೇಲೆ ನಮ್ಮ ಛಾಯಾಗ್ರಾಹಕರು ಈಗಾಗಲೇ ಅವರು ಬಾಲಿವುಡ್ ಅಲ್ಲೇ ಮಾಡಿದ್ದಾರೆ, ಬಾಗಿ 4 ಸಿನಿಮಾ ಮಾಡಿದ್ದಾರೆ, ಸ್ವಾಮಿಗೌಡ ಅವರು. ಆಮೇಲೆ ರವಿ ಸಂತೇಗ್ಲ ಅವರು. ಇದು ಯಾಕಂದ್ರೆ 1890s ದಶಕದ ಕಥೆ ಆದ್ರಿಂದ ಈ ಒಂದು ಕತೆಗೆ ನಾವು ಕ್ರಿಯೇಟಿವಿಟಿ ಮಾಡ್ಬೇಕಾಗುತ್ತೆ. ಪ್ರತಿಯೊಂದರಲ್ಲಿ ಹಳ್ಳಿ ಸೃಷ್ಟಿ ಮಾಡ್ಬೇಕಾಗುತ್ತೆ, ಮನೆಗಳ ಸೃಷ್ಟಿ ಮಾಡ್ಬೇಕಾಗುತ್ತೆ, ಒಂದು ಇದು ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ತರ ಮಾಡಿದಕ್ಕೋಸ್ಕರ ಈ ಸಿನಿಮಾ ಟೇಕ್ ಆಫ್ ಆಯ್ತು ಅಂತ ನನ್ನ ಭಾವನೆ. ಅದೇ ರೀತಿ ಈಗಾಗಲೇ ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಬಂದೋದ್ರು. ಅವರು ಹೇಳಿದ್ರು, ಏನೇ ನಿನ್ ಧೈರ್ಯಕ್ಕೆ ಮೆಚ್ಚಬೇಕು. ಇಡೀ ಇವತ್ತು ಹೇಳ್ತಾ ಇದ್ದೀನಿ, ಈ ಸಿನಿಮಾ ಬಂಗಾರದ ಮನುಷ್ಯನ ಯಾವ ರೀತಿ ಹೋಗ್ತೋ ಅದ್ ರೀತಿ ಜನ ಸ್ವೀಕಾರ ಮಾಡ್ತಾರೆ, ತಲೆ ಕೆಡ್ಸ್ಕೊಂಬೇಡ, ನಾವಿದ್ದೀವಿ, ಇವತ್ತಿಂದಲೇ ಇದು ಶುರು ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ನಾಳೆ ಅಥವಾ ನಾಡಿದ್ದು ನಮ್ಮ ಏನು ನಮ್ಮ IAS ಇಂದ ಮೊನ್ನೆ ಇದು ಪಡೆದಿಲ್ಲ ನಮ್ಮ ಗುರುಗಳು ನಿಶ್ಚಲಾನಂದ ಸ್ವಾಮೀಜಿ ಅವರು ಬರ್ತಾರೆ. ಅವರು ತಮಗೆ ಗೊತ್ತಿರಬೇಕು, ಮೊನ್ನೆ ತಾನೇ ಅವ್ರ ಪಟ್ಟ ಅಭಿಷೇಕ ಆಗಿದೆ. ಅವರು IAS ಅಧಿಕಾರಿಗಳು ಅಂತವ್ರು ಇವತ್ತು ನಾನು ಹೇಳಿದ್ರು, ನನಗೆ ಸ್ಫೂರ್ತಿ ಇದೆ, ಈ ಪಿಕ್ಚರ್ ಸಿನಿಮಾ ನೋಡ್ತೀನಿ, ನಿರ್ಮಲಾನಂದ ಸ್ವಾಮೀಜಿ ಸಹ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಎಲ್ಲರೂ ಅಷ್ಟೇ ನಾನು ಹೇಳೋದಿಷ್ಟೇ, ದಯವಿಟ್ಟು ಪ್ರತಿಯೊಬ್ಬರು ಸಿನಿಮಾ ಥಿಯೇಟರ್ ಬಂದು ನೋಡಿ ಈ ಸಿನಿಮಾನ, ಆಮೇಲೆ ನೀವ್ ಹೇಳ್ತೀರಾ ಇದು ಯಾವ ರೀತಿ ಸಿನಿಮಾ ಅಂತ ಹೇಳಿ ನಾನು ಇಷ್ಟೇ ಮಾತಾಡಿ ಮತ್ತೊಮ್ಮೆ ನನ್ನ ಪರಮ ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳು ಈ ಸಿನಿಮಾ ನೋಡೋಂಗೆ, ಸ್ಪೆಷಲಿ ಕಾಲೇಜ್ ವಿದ್ಯಾರ್ಥಿಗಳು ಈ ಸಿನಿಮಾ ನೋಡೋಂಗೆ ಪೂಜ್ಯ ಗುರುಗಳು ಕರೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಾಲೇಜ್ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತಾರೆ. ಅದೊಂದು ನಮ್ಗೆ ಖುಷಿ ವಿಷಯ. ಥ್ಯಾಂಕ್ ಯು. ಎಲ್ಲ ನಮ್ಮ ಸಂಸ್ಥೆ ಏನು BGS ಇಲ್ಲೇ 15-20 ಸಾವಿರ ಜನ ಇದ್ದಾರೆ. ಅವ್ರಿಗೆಲ್ಲ ಎಜುಕೇಶನ್ ಒಂದ್ ಕಡೆ ಆದ್ರೆ ಇಂಥ ಸಂವಿಧಾನನೂ ಅವ್ರಿಗೆ ತಿಳಿದಿರ್ಬೇಕಾಗ್ತದೆ. ಯಾವ ರೀತಿ ತಿಳಿಬೇಕು ಅಂತ ಬಿಜಿ ಬಂದು ಹೇಳಿದ್ದಾರೆ. ಆ ಸಂಸ್ಥೆ ಎಲ್ಲ
ಸ್ವಾಮೀಜಿಯವರುಗಳಾಗಲಿ, ನೆಕ್ಸ್ಟ್ ವಿದ್ಯಾರ್ಥಿಗಳಾಗಲಿ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲರನ್ನೂ ಕಳಿಸ್ಕೊಡ್ತೀವಿ. ಈ ಮೂವಿ ಇನ್ನೂ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ.